ಭೂಮಿಕ್ 22 ವರ್ಷದ 20 ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಬಿಟ ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ದಂತ ಒಬ್ಬ ವಿದ್ಯಾರ್ಥಿ ಕ್ರಿಕೆಟ್ ಫ್ಯಾನ್ ಅಂತ ಹೇಳ್ಬಿಟ್ಟು ಕೊಹ್ಲಿ ನೋಡಕ್ಕೆ ಹೋದಂತ ಇಲ್ಲ ಸಂದರ್ಭದಲ್ಲಿ ಸರ್, ಅವನಿಗೆ ಕೊಹ್ಲಿ ನೋಡಕ್ಕೆಲ್ಲ ಸ್ಟೇಡಿಯಂ ನೋಡ್ಬೇಕಂತ ಹೋದ. ಅವ್ನು ಈ ಫ್ಯಾನ್ ಯಾರು ಫ್ಯಾನ್ ಇರ್ಲಿಲ್ಲ ಅವನು. ಕ್ರಿಕೆಟ್ ಸ್ಟೇಡಿಯಂ ನೋಡಕ್ಕೆ ಹೋಗಿ ಇವತ್ತು ಅವ್ರ ತಂದೆನೂ ಕೂಡ ಆ ಘಟನೆ ಆದಾಗ ಇಲ್ಲಿಂದ ಅವ್ರ ಕೈಲಿ ಹೋಗಕ್ಕೆ ಆಗಿಲ್ಲ. ಮಲ್ಲೇಶ್ವರದವರೆಗೂ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ ಅಲ್ಲಿ ವೈದೇಹಿ ಆಸ್ಪತ್ರೆ. ಅವರು ಈಗ ಹೇಳ್ತಾ ಇರೋದನ್ನು ನೋಡಿದ್ರೆ ಅವ್ರ ಮನೆಯಲ್ಲಿ ನಾಯಿ ಅದು ಕೂಡ 3 ದಿನದಿಂದ ಊಟ ಮಾಡದೆ ಇರ್ತಕ್ಕಂಥದ್ದು. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಸಾಕಿದಂಥದ್ದು. ಇಲ್ಲಿರುವಂತ ಸ್ಟ್ರೀಟ್ ಡಾಗ್ಸ್ಗಳಿಗೆಲ್ಲ ದಿನ ಊಟ ಆಗ್ತಾ ಇದ್ದಂತ ಹುಡುಗ ಅವನು. ಒಂಥರ ದಯೆ ಇಡೀ ಕುಟುಂಬ. ನಾನು ಮುನ್ರಾಜು ಅವರು ಇಲ್ಲಿ MLA ಆಗಿದ್ದಾರೆ, ನಾನು ಕೂಡ ಹಿಂದೆ MLA ಆಗಿದ್ದೆ. ಎಂದೂ ಕೂಡ ಅವರಾಯ್ತು, ಅವ್ರ ಕೆಲಸ ಆಯ್ತು. ಅವ್ರ ಫರ್ಮಲ್ಲಿ ಸುಮಾರು 100 ಜನ 30 ಜನ ಕೆಲಸ ಮಾಡ್ತಾರೆ. ಅವ್ರದ್ದು ಅವರೇ 30 ಜನಕ್ಕೆ ಅನ್ನ ಕೊಡುವಂತ ಒಂದು ಶಕ್ತಿಯನ್ನ ಭಗವಂತ ಕಟ್ಟಿದ್ದಾನೆ. ಸ್ವಂತ ಸಾಮರ್ಥ್ಯದ ಮೇಲೆ ಬೇಲೂರು ಕುಪ್ಪಗೋಡು ಗ್ರಾಮದಲ್ಲಿ ಹುಟ್ಟಿ ಇಲ್ಲಿ ಉದ್ಯೋಗ ಮಾಡಿಕೊಂಡು ಸ್ವಂತ ದುಡಿಮೆಯಿಂದ ಬೆಳೆದವರು. ಇವತ್ತು ಅವ್ರ ಮಗನ್ನ ಯಾರೂ ಕೊಡಕ್ ಸಾಧ್ಯನೇ ಇಲ್ಲ. ಅವರು ಇಷ್ಟೇ ಅವ್ರು ಕೇಳ್ತಾ ಇರೋದು. ಈ ಕ್ರಿಕೆಟ್ ಏನು ಸೆಲೆಬ್ರೇಷನ್ ಇತ್ತು, ಇನ್ನೊಂದು 2 ದಿನ ಮುಂದೆ ಹಾಕಿದ್ರೆ ಏನು ಆಗ್ತಾ ಇರಲಿಲ್ಲ. ಅಥವಾ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು, ಆಂಬ್ಯುಲೆನ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇವೆಲ್ಲ ಸರಿಯಾಗಿ ಮಾಡಿದ್ರೆ ನನ್ನ ಮಗ ನನಗೆ ಸಿಗ್ತಾ ಇದ್ದ. ಇದು ಅವರ ಒಬ್ಬರದಲ್ಲ, ಇಡೀ ಎಲ್ಲ ಕುಟುಂಬ, 11 ಕುಟುಂಬನೂ ಕೂಡ. ನಾನು ಆಸ್ಪತ್ರೆಗೆ ಹೋದಾಗ ನಾನು ಕೂತು ಅವರೇ ಹೇಳ್ತಾ ಇದ್ರಲ್ಲ, ಆಸ್ಪತ್ರೆಗೆ ಹೋದಾಗ ಕೂತು ಎಲ್ಲ ಏನು ಹಾಸ್ಪಿಟಲ್ ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ರಿಪೋರ್ಟ್ ಇರ್ಬೋದು, ಇದೆಲ್ಲ ಕೂತು ಅಲ್ಲೇ ಸುಮಾರು 1 ಗಂಟೆಗಳ ಕಾಲ ನಾನು ಕೂತಿದ್ದೆ. ಒಂಥರ ಕರುಣೆ. ಅಂದ್ರೆ ಇಡೀ ದೇಶ RCB ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಆಗೋಯ್ತಿದೆ. RCB ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ. ಆದರೆ ಈ RCB ಜನರಿಗೆ ನೋವನ್ನ ಕೊಟ್ಟಿದೆ. ಈ RCB ಇಲ್ಲಿ ನಾವು ಯಾವುದು ರಾಜಕಾರಣ ಮಾಡುವಂತ ಸಂದರ್ಭನೂ ಅಲ್ಲ, ಪ್ರಮೇಯನೂ ಅಲ್ಲ. ನ್ಯಾಯ ಸಿಗ್ಬೇಕಷ್ಟೇ. ಈ ತರ ಅವರು ನನ್ನ ಹತ್ರ ಮಾತಾಡಿದಾಗ, ಸರ್ ನನ್ನ ಮಗ ಹಿಂಗ್ ಬರಲ್ಲ, ಆದರೆ ಮುಂದೆ ಯಾರಿಗೂ ಹಿಂಗ್ ಆಗ್ಬಾರ್ದು ಸರ್, ಯಾರ ಮಕ್ಕಳಿಗೂ ಈ ತರದ ಒಂದು ಸ್ಥಿತಿ ಮುಟ್ಟಬಾರ್ದು ಸರ್. ನಾನು ನೋಡಿ ನನ್ನ ಜೀವನನ ಇನ್ನ ನಾನು 40-50 ವರ್ಷ ನಾನು ಹೆಂಗ್ ಸರ್ ಆ ಮಗುನ್ ಬಿಟ್ಟು ಕಳಿಯೋದು. ನಾನು ದಿನನಿತ್ಯ ಅದೇ ಜ್ಞಾಪಕ ಬರ್ತದೆ ಅಂತ ಹೇಳ್ತಾರೆ. ಅದರಿಂದ ಮುಂದೆ ಯಾರೇ ಇದ್ರೂ ಕೂಡ ಮುಂದೆ ಈ ತರ ಆತುರವಾಗಿ, ಈಗ ನಿಮಗೂ ಗೊತ್ತಿದೆ, ಪೊಲೀಸ್ ರಿಪೋರ್ಟೂ ಬಂದಿದೆ, DCP ಲೆಟರ್ ಕೊಟ್ಟಿದ್ದಾರೆ, ಸರ್ಕಾರದ ಅಧಿಕಾರಿಗಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಮಾಡಿದ್ರಿಂದ ಅನಾಹುತ ಆಗಿದೆ ಅನ್ನೋದು ಈಗ ಜಗಜ್ಜಾಹೀರಾತು ಆಗ್ಬಿಟ್ಟಿದೆ. ನಾವೇನು ಮುಚ್ಚುವ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಇಲ್ಲಿ ಏನೋ ಮಾಡಬಾರ್ದು ಅಂತ ಹೇಳಿದ್ರು, ಪೊಲೀಸ್ ರಿಪೋರ್ಟ್ ಕೊಟ್ಟರು, ಮಾಡಿದ್ದಾರೆ, ಅದಕ್ಕೋಸ್ಕರ ಆಗಿದೆ ಅಂತ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಆದರೆ ಹೋದಂತ ಜೀವಗಳು ಇವರಿಗೆ ಬರಲ್ಲ. ಆದರೆ ಅವರೆಲ್ಲರ ಆಸೆ ಏನು ಅಂತ, ಮುಂದೆ ಈ ತರ ನಮ್ಮ ಮಕ್ಕಳಿಗಾದಂಗೆ ಬೇರೆಯವ್ರ ಮಕ್ಕಳಿಗಾಗಬಾರ್ದು. ಇದೊಂದು ಪಾಠ ಆಗಲಿ. ಆ ದೃಷ್ಟಿಯಿಂದ ಸರಿಯಾದಂಥ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ. ನಾವು ಕೂಡ 3 ದಿನದಿಂದ ನಾವು ಪ್ರಯತ್ನ ಮಾಡಿದ್ರಿ. ಅವರು ಪಾಪ ಕಷ್ಟದಲ್ಲಿ ಅಲ್ಲೇ ತೋಟದಿಂದ ಆಚೆನೇ ಬರಲಿಲ್ಲ. ಅವರು ಆ ಸಮಾಧಿ ಹತ್ರನೇ ದಿನನಿತ್ಯ ಹೋಗಿ ಸಮಾಧಿ ಹತ್ರನೇ ಇದ್ರು. ಇವತ್ತು ರಾತ್ರಿ ನಮ್ಮ ಮುನ್ರಾಜು ಅವರು ಹಣ ಬಂದಿದ್ದಾರೆ, ಬರ್ಬೋದು ಬೆಳಗ್ಗೆ ಅಂತ ಹೇಳಿದ್ರು. ನಾನು ಸುರೇಶ್ ಅವ್ರಿಗೆ ಫೋನ್ ಮಾಡಿದೆ, ನಮ್ಮ ನಾರಾಯಣ ಸ್ವಾಮಿ ಅವರು, ಛಲವಾದಿ ನಾರಾಯಣ ಸ್ವಾಮಿ ಫೋನ್ ಮಾಡಿ ಹೋಗಿ ಹತ್ರ, ನಮ್ಮನೆ ಹತ್ರನೇ ಇದು, 2-3 ಕಿಲೋಮೀಟರ್ ದೂರದಲ್ಲಿರೋದು. ಅದಕ್ಕೆ ಭೇಟಿ ಮಾಡಿ ಅವ್ರಿಗೊಂದು ಸಾಂತ್ವನ ಹೇಳೋಣ. ಬೇರೆ ಏನು ನಮ್ಮ ಕೈಲಿ ನ್ಯಾಯ ಕೊಡ್ಸೋಕ್ಕೆ ನಾವು ಹೋರಾಟ ಮಾಡ್ತೀರಿ, ಆದರೆ ಬೇರೆ ಏನು ಹೋದ ಜೀವವನ್ನು ತರಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಥರದ ಘಟನೆ ಇನ್ನೊಂದು ಆಗಬಾರ್ದು. ಆ ಎಚ್ಚರಿಕೆ ಯಾರೇ ಇದ್ರೂ ಕೂಡ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಸದುದ್ದೇಶ ಇಟ್ಕೊಂಡು ಬಂದಿದ್ದೀರಿ.
ದೇವರು ಅವ್ರಿಗೆ ಈ ಥರದ ನೋವನ್ನು ಭರಿಸುವಂಥ ಶಕ್ತಿಯನ್ನು ಅವರು ದೇವರು ಅವ್ರಿಗೆ ಕೊಡಲಿ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರೂ ಕೂಡ ಸ್ವಂತ ದುಡಿಮೆ ಮಾಡಿ ಮುಂದೆ ಬಂದಿರುವಂಥವ್ರು. ಇವತ್ತು ಅವರು ಮಗನ ಕಳ್ಕೊಂಡಿರುವಂಥದ್ದು ನಮಗೂ ನೋವು ತಂದಿದೆ, ಎಲ್ಲರಿಗೂ ನೋವು ತಂದಿದೆ. ಈ ಥರದ ಘಟನೆ ಆಗಬಾರ್ದು. ಅದಕ್ಕೋಸ್ಕರ ಅವರಿಗೆ ಸಾಂತ್ವನ ಹೇಳೋಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ವಿ. Sir, we're seeing that you've come to pay your condolences to the family of Mr. Bhumik today, sir. Yeah, we met their parents today. We really very sad thing for their family and entire Karnataka, entire nation. So here there is no politics. All the parents, their only intention, this happened to our family. My son, my daughter, no. But in future, this must be not happen. That is their statement. So we and our Chalwadi Narayan Swami, Suresh and Munraju came for this house, very near to my house also. So this is a very sad thing.